ಒಂದು ಸತಿ ಮಲ್ಕೊಂಡಿರುವಾಗ ಅವ್ರಿಗೆ ಏನಾಯಿತು, ಒಂದು ಕ್ಲಿನಿಕಲ್ ಡೆತ್ ಅಂತಾರೆ ಮೆಡಿಕಲ್ ಟರ್ಮಿನಾಲಜಿನಲ್ಲಿ, ಆ ಇದನ್ನಲ್ಲಿ ಅವ್ರು ಹೋದರು. ಆವಾಗ ಅವ್ರ ದೇಹ ಬಿಟ್ಟು ನೆಟ್ಟಿಗೆ ಸೂರ್ಯಲೋಕಕ್ಕೆ ಹೋದರು. ಸೊ ನಮಸ್ಕಾರ. ಲಾಸ್ಟ್ ಬಾರಿ ಹೇಳಿದ್ದೆ ನಾನು, ಒಂದು ವಿಶೇಷ ಸಂಚಿಕೆಯೊಂದಿಗೆ ಬರ್ತೀವಿ ಆ್ಯಂಡ್ ವಿಶೇಷ ಅತಿಥಿಗಳಿದ್ದಾರೆ ಈ ಜಾಗದಲ್ಲಿ. ಅವ್ರ ಬಗ್ಗೆ ನೇರವಾಗಿ ಆದಿಯವರು ಇಂಟ್ರೊಡಕ್ಷನ್ ಕೊಡ್ತಾರೆ. ನಮ್ಮ ಜೊತೆ ಈಗ ಸತೀಶ್ ಅಣ್ಣ ಇದ್ದಾರೆ ಮತ್ತು ಆದಿಯವರು ಇದ್ದಾರೆ. ನಮಸ್ತೆ. ವಿಶೇಷ ಅತಿಥಿ ಅನ್ನೋದಕ್ಕಿಂತನೂ ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಇನ್ನೊಂದು ಏನಂದರೆ, ನಮಗೆ ಆ ಕಮೆಂಟ್ಗಳ ಸೆಕ್ಷನಲ್ಲಿ ಕೇಳ್ತಾ ಇದ್ದಿದ್ದು ಮತ್ತು ಈ ಕೆಲವೊಂದು ವಿಚಾರಗಳು ನಿಗೂಢವಾಗಿ ನಾವು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿದಾಗ ನಮಗೆ ಪರ್ಮಿಷನ್ ಇಲ್ಲ, ಅವೆಲ್ಲ ಅದು ಋಷಿಗಳ ವಿಚಾರ, ಅದು ಹೇಳೋರೇ ಹೇಳಬೇಕು ಅಂತ ನಾವು ಹೇಳ್ತಾ ಇದ್ವಿ. ಆ ಒಂದು ವಿಚಾರವಾಗಿ ಕಳೆದ ಬಾರಿ ನಾವು ಹೇಳಿದ್ವಿ, ಒಂದು ವಿಶೇಷ ಸಂಚಿಕೆ ಒಂದು ಬರೋದು ಇದೆ ಅಂತ ಹೇಳಿ. ಆ ವಿಶೇಷ ಸಂಚಿಕೆ ಇದೆ, ಭೂತ, ವರ್ತಮಾನ, ಭವಿಷ್ಯ, ಇದ್ರ ಬಗ್ಗೆ ಆಧ್ಯಾತ್ಮಿಕ ಹಾಗೂ ಆಧ್ಯಾತ್ಮಿಕ ಅಂದರೆ ಏನು, ಅದರ ನಡೆಯತೆ ಅಂದರೆ ಏನು, ಸನಾತನವಾಗಿ ಬದುಕುವುದು ಅಂದರೆ ಕಲೆ ಏನು ಅಂತ ಹೇಳ್ತಾ ಇದ್ದೆ. ನಮ್ಮ ಟೀಚರ್ ಒಬ್ಬರು ಇದ್ದಾರೆ, ಸತೀಶ್ ಅಣ್ಣ ಅಂತ. ಅವರು ನಮ್ಮ ಗುರುಗಳ ಒಟ್ಟಿಗೆ ಅವರು 20 ವಯಸ್ಸಿದ್ದಾಗಿಂದನೂ ಕಳೆದಿದ್ದಾರೆ. ಅವರೊಂದು 8 ವರ್ಷ ಅವ್ರ ಜೊತೆ ಕಳೆದಿದ್ದಾರೆ. ತುಂಬ ಅವರು ಅನುಭವಗಳಾಗಿದೆ, ಅದನ್ನು ತುಂಬ ನಮ್ಮ ಹತ್ರ ಹಂಚ್ಕೊತಾ ಇದ್ದಾರೆ. ಸತೀಶ್ ಅಣ್ಣ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಜೀವನದ ಗೊಂದಲಗಳಲ್ಲಿ ಶಾಂತಿಯನ್ನು ಅರಸಿ ಜ್ಞಾನದ ಬೆಳಕಿಗಾಗಿ ಮನೋವತಿಗೆ ಇಷ್ಟೆಲ್ಲ ಜನ ಸೇರಿದ್ದಾರೆ. ಈ ಜಗತ್ತಿನ ಪ್ರತಿಯೊಂದು ಆಗು ಹೋಗುಗಳ ಹಿಂದೆ ಅಮರ ಮಹರ್ಷಿಗಳ ದಿವ್ಯ ಆಧ್ಯಾತ್ಮಿಕ ಶಕ್ತಿ ಅಡಗಿದೆ. ಧ್ಯಾನ ಎನ್ನುವುದು ಕೇವಲ ಕಣ್ಣು ಮುಚ್ಚಿ ಕೂರುವುದಲ್ಲ ಅಥವಾ ಮಂತ್ರವನ್ನು ಜಪಿಸುವುದಲ್ಲ. ಅದು ನಮ್ಮ ಆತ್ಮವನ್ನು ಪರಮಾತ್ಮನೊಂದಿಗೆ ಬೆಸೆಯುವಂಥದ್ದು. ಹೀಗೆ ಜಗತ್ತಿನ ಬಗ್ಗೆ, ಆಧ್ಯಾತ್ಮದ ಬಗ್ಗೆ, ಅಮರ ಮಹರ್ಷಿಗಳ ಬಗ್ಗೆ 10 ಹಲವು ವಿಚಾರಗಳನ್ನು ತಿಳಿಸುವಂಥದ್ದೇ ಈ ವಿಡಿಯೋ ಆಗಿರುತ್ತೆ. ಶತಶತಮಾನಗಳಿಂದ ಮಹಾನ್ ಪುರುಷರು ಜನನ ಆಗ್ತಾನೇ ಇದೆ. ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಬಸವಣ್ಣವರಾಗ್ಬೋದು, ಶಿರಡಿ ಸಾಯಿಬಾಬಾ ಆಗ್ಬೋದು. ಹೀಗೆ ಹಲವಾರು ಜನ ಹುಟ್ಟುತ್ತಾ ಪ್ರಪಂಚವನ್ನು ಸರಿದಾರಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾರೆ. ಆ್ಯಂಡ್ ಒಂದಷ್ಟು ಈಗ ಈ ಶತಮಾನದಲ್ಲಿ ನಮಗೆ ಯಾರಾದರೂ ಬಂದ್ರ ಆ ರೀತಿ ಸರಿ ಮಾಡಲಿಕ್ಕೆ, ಯಾರಾದರೂ ನಮ್ಮನ್ನು ಸರಿ ದಾರಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಬಂದ್ರ ಅಂತೇಳ್ಬಿಟ್ಟು ಯೋಚನೆ ಮಾಡಬೇಕಾದಾಗ ಒಂದು ಹೆಸರು ಕೇಳಿಬರುತ್ತೆ. ಇತ್ತೀಚೆಗೆ ಅದು ಬಹಳ ಕಡೆ ಈ ವಿಚಾರ ಓಡಾಡ್ತಾ ಇದೆ, ಅಮರ ಅವರು ಅಂತ. ಸೊ ಅದು ಬೆಂಗಳೂರಿನಲ್ಲೇ ಅವರ ಜನನ ಆಗುತ್ತೆ. ಮತ್ತು ಒಂದಷ್ಟು ಜನಕ್ಕೆ ಮಾತ್ರ ಅವರು ಪರಿಚಯ ಆಗುತ್ತೆ. ಅವರು ಭವಿಷ್ಯವಾಣಿ ನುಡಿದಿದ್ದು ಇವತ್ತಿಗೂ ನಿಜ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಯಾರು ಇವರು ಅಮರ? ಅಲ್ಲ, ಅಮರ ಅವರು ಹೆಸರು ಬಂದು ಆ್ಯಕ್ಚುಲಾಗಿ ಅಂಬರೀಷ್ ವರ್ಮಾ ದೇಸಾಯಿ ಅಂತ. ಅವರು ಕೌಜಲ್ಗಿ ರಾಜ ಸಂಸ್ಥಾನದವರು. ಅವರು ತಂದೆ ಬಂದು ಭೀಮವರ್ಮ ದೇಸಾಯಿ ಅಂತ. ಅವರು ಬಂದ್ಬಿಟ್ಟು ಬ್ರಿಟಿಷ್ ರಾಜ್ಯದಲ್ಲಿ ಅವ್ರನ್ನ ಜಮೀನ್ದಾರಾಗಿ ವಹಿಸಿ ಜಾಗ ಎಲ್ಲ ನೋಡ್ಕೊಳ್ಳೋಕ್ಕೆ ಅವರು ಏನು ಹೇಳ್ತಾರೆ ಕನ್ನಡದಲ್ಲಿ, ಒಂದು ಜವಾಬ್ದಾರಿ ಕೊಟ್ಟಿದ್ದರು, ಮುಖ್ಯಸ್ಥರಾಗಿ ಕೊಟ್ಟಿದ್ದರು. ಸೊ ಆಮೇಲೆ ಅವರು ನಿಷ್ಠವಾಗಿ ಧರ್ಮದಿಂದ ಎಲ್ಲ ನೋಡ್ತಾಯಿದ್ರು, ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಸಾಕಷ್ಟು ದಾನ ಮಾಡಿದ್ದಾರೆ. ಈಗಲೂ ನಾವು ಆ ಕಡೆ ಹೋದರೆ ದೇಸಾಯಿ ಅವರಂದರೆ ಅಷ್ಟು ಮರ್ಯಾದೆ ಕೊಡ್ತಾರೆ, ಅಷ್ಟು ಒಂದು ಗೌರವ ಇದೆ ಅವ್ರ ಬಗ್ಗೆ. ಅದು ಏನಾಗಿದೆ ಅಂದರೆ, ಅವರು ಅಲ್ಲಿರುವಾಗಲೇ ಸಾಕಷ್ಟು ಜಮೀನುಗಳು ಎಲ್ಲರಿಗೂ ದಾನವಾಗಿ ಕೊಟ್ಟಿದ್ದಾರೆ. ಅವ್ರ ಹೆಸರು ತಗೊಂಡಿದ್ದಾರೆ. ಕರ್ನನ್ಗೆ ನೆಕ್ಸ್ಟು ಅವರೇ ದಾನ ದೇಸಾಯಿ ಅಂತ ಅವರು ಹೆಸರು ತಗೊಂಡಿದ್ದಾರೆ. ನೀವು ಅಲ್ಲಲ್ಲಿ ವಿಲೇಜಸ್ಗೆಲ್ಲ ಹೋದರೆ ಅಲ್ಲಿ ದೇವಸ್ಥಾನಗಳಿದೆ. ಆ ದೇವಸ್ಥಾನಗಳಲ್ಲಿ ಅವರು ಚಿತ್ರಪಟ ಇದೆ, ಗುರು ಅಮರ ಅವ್ರದ್ದು, ಸುಶೀಲಮ್ಮದ್ದು ಚಿತ್ರಪಟ ಇದೆ. ಸೊ ಅಂಥ ಒಂದು ಹೆಸರು ತೆಗೆದಿರೋ ವ್ಯಕ್ತಿ ಅವರು.
ಅವ್ರಿಗೆ ಹುಟ್ಟಿರೋದು ಬಂದು ಶ್ರೀ ಅಂಬರೀಷ್ ವರ್ಮಾ ದೇಸಾಯಿ ಅಂತ. ಅಂಬರೀಷ್ ವರ್ಮಾ ಅವರು ಹುಟ್ಟಿದ್ದು ಬಂದು ಬೆಂಗಳೂರು. ನಮ್ಮ ಡಾಕ್ಟರ್ ಸಿ ವಿ ರಾಮನ್ ಮನೆ ಇದೆಯಲ್ಲ, ಮಲ್ಲೇಶ್ವರಂ, ಕಾಡು ಮಲ್ಲೇಶ್ವರ ಇದೆಯಲ್ಲ, ಅಲ್ಲಿ ಸ್ವಲ್ಪ ಮುಂದ್ಗಡೆ ಹೋದರೆ ಅಲ್ಲಿ ಸಿ ವಿ ರಾಮನ್ ಮನೆ ಇದೆ, ಅಲ್ಲಿ ಅವರು ಹುಟ್ಟಿದ್ದಾರೆ. ಅವ್ರು ಹುಟ್ಟಿದ್ದು ಬಂದು ಎಷ್ಟನೇ ಇಸ್ವಿ ಅಂತ? ಅವ್ರು ಬಂದ್ಬಿಟ್ಟು 1 ಫೆಬ್ರವರಿ 1919 ಅವ್ರು ಹುಟ್ಟಿದ್ರು. ಅದು ಹುಟ್ಟಕ್ಕೆ ಮುಂಚೆ ಬಂದ್ಬಿಟ್ಟು ಆ ಜಾಗ ನಮ್ಮ ಗುರು ಅಮರಾವ್ ಅವರು ತಂದೆ ತಗೊಂಡಿದ್ದ ಜಾಗ ಅದು. ಹಾಂ, ತಗೊಂಡಿದ್ದು ಅಲ್ಲಿ ಬಂದ್ಬಿಟ್ಟು ಇವ್ರ ಜನನ ಆಯಿತು. ಜನನ ಆದಮೇಲೆ ಒಂದು 2 ವರ್ಷಕ್ಕೆ ಅವ್ರ ತಾಯಿ ತೀರೋದ್ರು, ಅವ್ರ ತಾಯಿ. ಆಮೇಲೆ ಅವ್ರ ತಂದೆ ಬಂದು ಅಲ್ಲಿ ಜಮೀನ್ದಾರು ಕೆಲಸ ಸಾಕಷ್ಟು ಪ್ರೆಷರ್ ಬಂತು, ಅವ್ರು ಅಲ್ಲಿ ಹೋಗ್ಬಿಟ್ರು. ಇವ್ರನ್ನ ಯಾರಿಗೋ ವಹಿಸಿ ಜವಾಬ್ದಾರಿ ಅವರಿಂದ ಇವರು ಬೆಳ್ಕೊಂಡು ಬಂದರು ಇವರು. ಅದು ಏನಾಯಿತು, ಕೆಲವು ದಿವಸ ಆದಮೇಲೆ ಅವರ ಮನೆ ಬಿಟ್ಟು ಬೇರೆ ಕಡೆ ಬಂದ್ಬಿಟ್ರು. ಅದು ಸಾಕಷ್ಟು ಡೀಟೇಲ್ಸ್ ಇದೆ, ಹೇಳಕ್ಕೆ ಹೋದರೆ ಅದು ಒಂದು 3-4 ಅವರ್ಸ್ ಆಗ್ತದೆ, ಶಾರ್ಟಾಗಿ ಹೇಳ್ತೀನಿ. ಅದಾದಮೇಲೆ ಅವರು ಒಂದು 7 ಜಾಗದಲ್ಲಿ ಬೆಂಗಳೂರಿನಲ್ಲಿದ್ದರು ಅವರು. ಫಸ್ಟ್ ಬಂದು ನಮ್ಮ ವಿಶ್ವೇಶ್ವರಂ ಇದೆಯಲ್ಲ, ಇದು ಸುಬ್ರಹ್ಮಣ್ಯ ದೇವಸ್ಥಾನ, ಅದು ಏನು ಹೇಳ್ತಾರೆ, ಅದು ಸರ್ಕಲ್, ಅದು ಒಳ್ಳೆ ಫೇಮಸ್ ಹೆಸರು, ಅದು ಸರ್ಕಲ್ ಮಾರಮ್ಮ. ಇಲ್ಲ ಅದಲ್ಲ, ವಿಶ್ವೇಶ್ವರಂ ಸರ್ಕಲ್, ವಿ ವಿ ಪುರಂ ಸರ್ಕಲ್, ಅಲ್ಲಿ ಮುರುಗನ್ ದೇವಸ್ಥಾನ ಇದೆ, ಅಲ್ಲಿ ಅಲ್ಲಿ ಈಸ್ಟ್ ಎಂಡ್ ರೋಡ್ ಅಂತ ಇದೆ, ಅಲ್ಲಿ ಅವ್ರ ಮನೆಯಲ್ಲಿದ್ದರು ಅವರು. ಅಲ್ಲಿಂದ ಅವ್ರು ಬಂದ್ಬಿಟ್ಟು ಡೇವಿಸ್ ರೋಡ್ಗೆ ಹೋದರು. ಡೇವಿಸ್ ರೋಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಆಮೇಲೆ ನಮ್ಮ ಇದಕ್ಕೆ ಬಂದರು ಅವರು, ಬಸವನಗುಡಿನಲ್ಲಿ 2 ಕಡೆ ಗೋವಿಂದಪ್ಪ ಸ್ಟ್ರೀಟ್ನಲ್ಲಿ ಹೋದರು. ಅಲ್ಲೇ ನನಗೆ ಅವ್ರ ಪರಿಚಯ ಆಗಿತ್ತು, ಗೋವಿಂದಪ್ಪ ಸ್ಟ್ರೀಟ್ನಲ್ಲಿ. ನಿಮಗೆ ಅಮರ್ ಅವರು ಅಲ್ಲಿಂದ ಅವರು 7th ಬ್ಲಾಕ್ ಜಯನಗರ ಬಂದರು. ಅಲ್ಲಿಂದ 1980 ನಾನು ಕರೆಕ್ಟ್ ವರ್ಷ ಇಲ್ಲ 1980 ಇಲ್ಲ, ಅದಕ್ಕೆ ಮುಂಚೆ 79 ಇರಬೇಕು. ಅಲ್ಲಿ ಅವರು ಮನೆ ಕಟ್ಕೊಂಡು ಕೋರಮಂಗಲದಲ್ಲಿ ಹೋಗಿ ಸ್ವಂತ ಮನೆಯಲ್ಲಿ ಅವರು ವಾಸ ಮಾಡೋಕ್ಕೆ ಶುರು ಮಾಡಿದ್ರು. ಇಷ್ಟು ಜರ್ನಿಯಲ್ಲಿ ಇವಾಗ ಅಮರ ಅವರು ಮಗು ಇದ್ದಾಗಿಂದ ಅವರು ಈ ಥರ ಎಲ್ಲ ಬೆಳೆದು ಬಂದ್ರಲ್ಲ, ಯಾವಾಗಿಂದ ಅವ್ರ ಒಳಗಡೆ ಈ ಥರ ದೈವತ್ವ, ಈ ಥರ ಅವರು ನಮ್ಮ ಡೇವಿಸ್ ರೋಡ್ ಹೋಲಿ ಗೋಸ್ಟ್ ಚರ್ಚ್ ಪಕ್ಕದ ಕಾಂಪೌಂಡ್ ಅಲ್ಲಿ ಮನೆಯಲ್ಲಿದ್ದರು ಅವರು. 12 ವರ್ಷ ಮುಗೀತು ಅವ್ರಿಗೆ. ಒಂದು ಸತಿ ಮಲ್ಕೊಂಡಿರುವಾಗ ಅವ್ರಿಗೆ ಏನಾಯಿತು, ಒಂದು ಕ್ಲಿನಿಕಲ್ ಡೆತ್ ಅಂತಾರೆ ಮೆಡಿಕಲ್ ಟರ್ಮಿನಾಲಜಿನಲ್ಲಿ, ಆ ಇದನ್ನಲ್ಲಿ ಅವ್ರು ಹೋದರು. ಆವಾಗ ಅವ್ರ ದೇಹ ಬಿಟ್ಟು ನೆಟ್ಟಿಗೆ ಸೂರ್ಯಲೋಕಕ್ಕೆ ಹೋದರು. ಅಂದರೆ ಅವರು ದೇಹ ಬಿಟ್ಟಿದ್ದು ಅಂದರೆ ಅಲ್ಲಿ ಪ್ರಾಣ ಇರಲಿಲ್ಲ ದೇಹದಲ್ಲಿ. ಅದು ಅದಕ್ಕೇನು ಹೇಳ್ತೀವಿ ನಾವು, ಆಸ್ಟ್ರಲ್ ಟ್ರಾವೆಲ್ ಅಂತೀವಿ, ಸೂಕ್ಷ್ಮ ಶರೀರದಲ್ಲಿ ಪ್ರಯಾಣ ಅಂತೀವಿ. ಪ್ರಯಾಣ ಅಂತ ಅಲ್ಲಿ ಪ್ರಯಾಣದಲ್ಲಿ ಎಲ್ಲಿಗೆ ಹೋದ್ರು ಅವರು? ಸೂರ್ಯಲೋಕಕ್ಕೆ ಹೋದ್ರು. ಸೂರ್ಯಲೋಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಕಡೆ ಋಷಿಗಳೆಲ್ಲ ಇದ್ರು. ಅಲ್ಲಿ ಒಂದು ಟೆಂಟ್ ಹತ್ರ ಒಳಗಡೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಸಪ್ತಋಷಿಗಳು ಕೂತಿರ್ತಾರೆ. ಪಕ್ಕದಲ್ಲಿ ಒಬ್ಬರು 7 feet ಟಾಲ್ ಆಜಾನುಭಾವ ಅಲ್ಲಿ ಅವರು ನಿಂತ್ಕೊಂಡಿರ್ತಾರೆ. 7 feet ಅವ್ರು ಸಪ್ರೇಟಾಗಿ ನಿಂತ್ಕೊಂಡಿರ್ತಾರೆ. ಇವ್ರು ನೋಡಿದ್ರೆ ಅವ್ರು ಕೇಳ್ತಾರೆ, ನೀನು ಯಾಕೆ ಇಷ್ಟು ಜಲ್ದಿ ಬಂದೆ, ನೀನು ಹೋಗಿ ನೀನು ವಾಪಸ್ ನೀನು ಅಂತ ಹೇಳ್ತಾರೆ. ಇವರಿಲ್ಲ, ನಾನು ಹೋಗಲ್ಲ, ನಾನು ನಿಮ್ಮ ಜೊತೆಯಲ್ಲೇ ಇರ್ತೀನಿ ಅಂತ ಅವ್ರಿಗೂ ಸ್ವಲ್ಪ ಆರ್ಗ್ಯುಮೆಂಟ್ ಆಗ್ತದೆ. ಆವಾಗ ಅವ್ರು ಕೇಳ್ತಾರೆ, ನೀವು ಪ್ರಾಮಿಸ್ ಮಾಡಿ ನನ್ನ ಹತ್ರ ಬರ್ತೀರಿ ಅಂತ ನೀವು, ಆವಾಗ ನಾನು ಹೋಗ್ತೀನಿ ಅಂತಾರೆ. ಆವಾಗ ಅವ್ರು ಪ್ರಾಮಿಸ್ ಮಾಡ್ತಾರೆ ಆ ಉದ್ದಕ್ಕಿರೋರು, ಈ ಥರ ನಾನು ಬಂದು ನೀನು ಕಾಂಟ್ಯಾಕ್ಟ್ ಮಾಡ್ತೀನಿ ಕರೆಕ್ಟ್ ಸಮಯದಲ್ಲಿ, ನೀನೀಗ ಹೋಗಂತ. ಅವರು ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಒಂದು ಸ್ವಲ್ಪ ದಿವಸ ಆದಮೇಲೆ ಅವ್ರು ಮಲ್ಕೊಂಡಿರ್ತಾರೆ. ಆವಾಗ ಸಡನ್ ಅಲ್ಲಿ ಆ ಜನಲ್ ಇರ್ತದೆ, ಆ ಜನಲಿಂದ ಒಂದು ಲೈಟ್ ಬರ್ತದೆ, ಬಾಲ್ ಆಫ್ ಲೈಟ್ ಬಂದು ಅದು 72 feet ಟಾಲ್, 72 feet ಟಾಲು ಆಕಾರ ತಗೊಳ್ತದೆ. ಇವ್ರಿಗೆ 12 ವರ್ಷ ಮಗು ಅಲ್ವಾ, ಭಯ ಬಂದ್ಬಿಡ್ತದೆ ಹೆಂಗಂತ. ಆಮೇಲೆ ಅವ್ರು 7 feet ರೆಡ್ಯೂಸ್ ಆಗಿ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ, ನಾನೇ ವಿಶ್ವಾಮಿತ್ರ ಮಹರ್ಷಿ. ಇವರೇ ಸೂರ್ಯಲೋಕದಲ್ಲೂ ಸಿಕ್ಕಿರೋದು. ನೀನು ನೋಡಿದ್ರು ನಾನೇ ಅಲ್ಲಿ, ನಾನೇ ವಿಶ್ವಾಮಿತ್ರ ಮಹರ್ಷಿ. ಇನ್ಮೇಲೆ ನಾನು ನಿನ್ನ ಜೀವನದಲ್ಲಿ ನಾನು ನಿನಗೆ ಗೈಡ್ ಮಾಡಿ ನಿನಗೆ ಸ್ಪಿರಿಚುವಲ್ ಸಾಧನೆ ಅದೆಲ್ಲ ನಾನು ನಿನಗೆ ಹೇಳ್ಕೊಡ್ತೀನಿ ಅಂತ ನೀನು ರೆಡಿಯಾಗಿರಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ದಿನ ಬರೋದು, ಇವ್ರನ್ನ ಅಷ್ಟೆಲ್ಲ ಕರ್ಕೊಂಡು ಹೋಗೋದು. ಒಂದು ಕಡೆ ಒಂದು ಮೌಂಟೇನ್ ಮೇಲೆ ನಿಲ್ಲಿಸ್ಬಿಟ್ಟು ನೀನು ಇವಾಗ ಚಂದ್ರಲೋಕಕ್ಕೆ ಹೋಗ್ಬಾ ಅನ್ನೋದು. ಸೊ ಇವರು ಚಂದ್ರಲೋಕಕ್ಕೆ ಹೋಗಿ ಬರೋದು. ಈ ಥರ ಅಭ್ಯಾಸ ಮಾಡಿ 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 ಅವ್ರಿಗೆ ಸ್ಪಿರಿಚುವಲ್ ಸಾಧನೆ ಎಲ್ಲ ಹೇಳ್ಕೊಟ್ಟು ಒಂದು ಲೆವೆಲ್ಗೆ ಬಂದ ಮೇಲೆ ಏನು ಮಾಡ್ತಾರೆ, ಕರ್ಕೊಂಡೋಗಿ ಅವರು ನಮ್ಮ ಮೌಂಟ್ ಕೈಲಾಸ ಇದೆ, ಮಾನಸ್ ಸರೋವರ ಪಕ್ಕದಲ್ಲಿ, ಅದೇ ನಮ್ಮದು ಹೆಡ್ ಕ್ವಾರ್ಟರ್ಸ್
ಋಷಿಗಳದ್ದು ಹೆಡ್ ಕ್ವಾರ್ಟರ್ಸು. ಋಷಿಗಳೆಲ್ಲ ಅಲ್ಲಿ ಕೂತಿರ್ತಾರೆ. ಋಷಿಗಳೆಲ್ಲ ಇಲ್ಲ, ಅಲ್ಲಿ ಒಂದು ಋಷಿ ಇರ್ತಾರೆ, ಅವರೇ ನಮ್ಮ ಭೂಲೋಕಕ್ಕೆ ಇನ್ಚಾರ್ಜ್. 60 ವರ್ಷಕ್ಕೆ ಒಂದು ಋಷಿ ಇನ್ಚಾರ್ಜ್ ಇರ್ತಾರೆ. 60 ವರ್ಷಕ್ಕೆ ಒಬ್ಬರು ಋಷಿಗಳು ಇನ್ಚಾರ್ಜ್ ಚೇಂಜ್ ಆಯ್ತು. ಆವಾಗ ಮಾರ್ಕಂಡೇಯ ಮಹರ್ಷಿ ಇದ್ರು. ಓಕೆ, ಆ ಇಸ್ವಿಯಲ್ಲಿ ಮಾರ್ಕಂಡೇಯ ಅವ್ರು ಇರುವಾಗ 1982ನಲ್ಲಿ ಮಾರ್ಕಂಡೇಯ ಮಹರ್ಷಿ ಟರ್ಮ್ ಆಗೋಯ್ತು. ಇವಾಗ ಅತ್ರಿ ಮಹರ್ಷಿ ಇನ್ಚಾರ್ಜ್ ಇದ್ದಾರೆ ಈಗ ಪ್ರೆಸೆಂಟ್. ಈಗ ಅತ್ರಿ ಮಹರ್ಷಿಗಳು ಇನ್ಚಾರ್ಜ್ ತಗೊಂಡಿರೋದು ಭೂಮಂಡಲ. ಹೌದು. ಇವ್ರು ಕರ್ಕೊಂಡೋಗಿ ವಿಶ್ವಾಮಿತ್ರ ಮಹರ್ಷಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಮಾರ್ಕಂಡೇಯ ಮಹರ್ಷಿಗೆ, ನೋಡಿ ಹೊಸ ವರ್ಕರ್ ಬಂದಿದ್ದಾರೆ, ಇವ್ರನ್ನ ನಿಮ್ಮ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಆವತ್ತಿಂದ ಅವರು ವರ್ಕರ್ ಆಗಿ ಪ್ರತಿದಿನ ಋಷಿಗಳು ಏನು ಹೇಳ್ತಾರೆ, ರಾತ್ರಿ 12 ಗಂಟೆಗೆ ದೇಹ ಬಿಟ್ಟು ಅಲ್ಲಿ ಹೋಗಿ ಅಟೆಂಡೆನ್ಸ್ ಕೊಟ್ಬಿಟ್ಟು ಅವ್ರು ಏನು ಕೆಲಸ ಹೇಳ್ತಾರೋ ಇಡೀ ಬ್ರಹ್ಮಾಂಡದಲ್ಲಿ ಇಲ್ಲ ಈ ಭೂಲೋಕದಲ್ಲಿ ಫಿಸಿಕಲ್ ಆಗಾಗಲಿ ನ್ಯಾಚುರಲ್ ಆಗಾಗಲಿ ಹೋಗಿ ಆ ಕೆಲಸ ಮಾಡ್ಬಿಟ್ಟು ಬರ್ತಾ ಇರೋರು. ಇದು ದಿಸ್ ಈಸ್ ಹೌ ವಿ ಗಾಟ್ ಇಂಟ್ರೊಡ್ಯೂಸ್ ಇನ್ ದ ವರ್ಕ್ಸ್. ಅಮರ ಅವ್ರ ಬಗ್ಗೆ ವಿಚಾರಗಳನ್ನು ತಿಳಿಸ್ಲಿಕ್ಕೆ ತುಂಬಾ ಇದೆ. ಎಪಿಸೋಡ್ಗಳಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮದಾಗಿರುತ್ತೆ. ಬೆಂಬಲ ನಿಮ್ಮದಾಗಿರಲಿ.